ಈಗಾಗಲೇ ಹೊರಗೆ ಬಂದಿದೆ ಮತ್ತೆ ಬಿದ್ಬಿಟ್ಟು ಹೋದೆ ಅಂದ್ರೆ ನಾವು ಯಾರ ಮೇಲೆ ವಿಡಿಯೋ ಮಾಡೋದು ಬೇ? ನಮಗಿಲ್ಲಿ ಚಿಂತೆ ಆಗ್ತೈತೆ, ನೀನ್ ನೋಡ್ರ ಕುಣ್ಯಾಕ್ ಕುಂತಿ ಅಲ್ವೇ? ಈಗ ಹೇಲ್ ಮರಿ ಮಾಡಿ ಕುಣಿಯೋದ್ ನಿನಗೆಲ್ಲ ಸೂಟ್ ಆಗಲ್ ಬಿಡ್ಬೇ. ನೀ ಫ್ಯಾನ್ಸ್ ದುಡ್ಡು ಕೊಟ್ಟು ಕೊಂಡ್ಕೊಂಡು ಅವ್ರು ಕೂಡ ಫೋಟೋ ತಕ್ಕೋ, ಅದ ನಿಂಗೆ ಸೂಟ್ ಆಗ್ತೈತಿ. ಅಣ್ಣ ಚಪ್ಪಾಳೆ ಹೊಡೆದ ಫ್ರೆಂಡ್ಸ್, ಚಿಲ್ರೆ ಇಡಿ ಬರೀ ಇಂತದೆಯಾ. ಹಲೋ ಗಾಯ್ಸ್, ಕೈ ಅಳಗಾಡ್ಸಕ್ ಬರಂಗಿಲ್ರಿ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ವಿಡಿಯೋ ತುಂಬಾ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೆ ಆಗ್ತಡ ಗೊತ್ತಾಗ್ಲಿಲ್ವೇ? ಪಂಕ್ಚರ್ ಅಂಗಡಿ ಮೋಟಿವೇಟರ್ ಅವ್ರ ತಮ್ಮ ಕಣ್ರಿ. ನೀವು ಡೇರ್ ಮೀನ್ ತಿಂದ್ರೆ, 5 ಸ್ಟಾರ್ ತಿಂದ್ರೆ, ಅವ್ರು ತಿಂದ್ರೆ ಅವ್ರು ಎದ್ರಲಿಂತ ಮಾಡ್ತಾರೆ ಗೊತ್ತಾ? ನಿಮ್ಗೆ ಗೊತ್ತೇನು ಹೇಳು? ಏನ್ ಹಾಕಿರ್ತಾರೆ ನೀವೇ ಹೇಳ್ಬೇಕು ಇವಾಗ. ಜ್ಞಾನಿ ಬಾಬಾ ಗೂಗಲ್ದಾಗ ಹೊಡೆದ್ ನೋಡ್ರಿ. ಎಲೆ ಚೂತಿಯ, ನೀ ಹೇಳಕ್ ಕುಂತ ನಾ ಕೇಳಾಕ್ ಕುಂತ್ರ ಗೂಗಲ್ದಾಗ ಹೊಡೆದ್ ನೋಡ್ರಿ. ಅದೇನು ಗೊತ್ತಿಲ್ಲಪ್ಪ, ನೀನೇ ಹೇಳ್ಬೇಕು ನಮಗ. ಅಂದಿದು ಅಂದಿ ಇರ್ತಾವಲ್ಲ, ಏನದು? ಎಲ್ಬಾವು ಮೆತ್ತಂ ಪೀಸ್ ಇರ್ತಾವ, ಅದ್ರಲಿಂತ ಮಾಡ್ತಾರ. ಹೌದಾ? ಆದ್ರ ಗೂಗಲ್ ಇದೇನಿದು? ನಿನ್ ಮಿಲ್ಕ್ ಹಾಲು ಕೋಕೋವಾ ಚೂತ ಇದ್ ಬಿಡದ್. ಇದಷ್ಟೇನು ಮತ್ತೇನಾರ ಬ್ಯಾಪಟ್ ಹಾಕ್ಸವನೆ ನಿಮ್ಮನ್ನ? ನಿಮ್ ಮಕ್ಳಿಗೆ ತಿನ್ಸಕ್ ಹೋಗ್ಬೇಡ್ರಿ. ಬಾಯಿ ನೋಡ್ರಿ, ಉಳಕ್ ಬೀಳಕ್ ಹಿಂಗ ಆತ ಬಾಯಿ ಉಳ ಹುಡುಗ್ರ ಬರ್ತ ಅಲ್ಲಿ ಅವ್ರಿಗೆ ಬಕೆಟ್ ಹಿಡ್ದ ಇವ್ರಿಗೆ ಸಲ ಹೊಡಿಯಕ್ ಹೋಗ್ಬೇಡ್ರಿ. ಜ್ಞಾನಿ ಬಾಬಾ ಇಟ್ಟು ಚಂದ ಸಾಲಿ ಅಭ್ಯಾಸ ಬಾಯ್ಪಟ್ ಆಗ್ತಿದ್ದೆ ಅಂದ್ರ ನೀನ್ ನಾವು ನಂಬರ್ ಅರೆ ಬರ್ತಿತ್ತು. ಇದೇನಿದು? ಏನ್ ಮಾಡ್ತಾ ಇದೀಯ ನೀನು? ಅಪ್ಪಿ ಸಾಲಿ ಕಲಿಯೋಗು. ನಿಮ್ಮ ಅಣ್ಣನ್ ತರ ಬಾಡಿ ಬೆಳೆದಿದ್ರು ಬುದ್ಧಿ ಗುಡ್ಗಾಲ ಒಳಗ್ ಇದ್ದಂಗ ಬೆಳಿಬೇಡ ನೀನು. ಚಂದಂಗ್ ಸಾಲಿ ಕಲಿಯೋ ಚೂತಿಯ. ಅಣ್ಣ ರೀಲ್ ಮುಖಾಂತರ ರೊಟ್ಟಿ ಹೇಗ್ ಮಾಡೋದಂತ ಕಲ್ಸ್ಕೊಡ್ತವನೆ ಅನ್ಸುತ್ತೆ ಫ್ರೆಂಡ್ಸ್. ಅವ ಮೂಕನಾಗಿದ್ದ, ಈ ಚೂತಿಯಂಗೆ ಹಾಫ್ ಪ್ಯಾರಾಲಿಸಿಸ್ ಆಗೈತೆ ಅನ್ಸುತ್ತೆ. ರಾತ್ರಿ ಒಂದಾಗ್ಯದ, ಅದಕ್ಕೆ ನಾವೇನ್ ಮಾಡೋಣ? ರಾತ್ರಿ ದೆವ್ವಗಳು ನಮ್ಮ ಪಂಚರ್ ಅಂಗಡಿ ಮುಂದೆ ಹೆಂಗ್ ತಿರುಗಾಡ್ತ. ನೀನ ದೊಡ್ಡ ದೇವ್ ಇದ್ದಂಗ ಇದಿ ಸುಳಿ ಮಗನ, ನಿನಗೆ ಯಾವ ಲೆಕ್ಕ? ನಾ ದೆವ್ವಗಳಿಗೆ ಆಟ ಆಡ್ತೀನಿ, ನೀವು ನೋಡಿದ್ರೆ 100 ಕಮೆಂಟ್ ಹಾಕ್ತೀರಿ, ನಮಗ್ ಸಂಬಂಧ ಇಲ್ಲ. ಲೋ ಬೋಸುಡಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಫುಲ್ ಡೇಂಜರ್ ಯಾಕಂದ್ರೆ ಸುಮ್ನೆ ಗೇಟ್ ತೆರಿತದ. ಗೇಟ್ ಅಟ್ಟ ತೆರಿಬಾರ್ದದ, ಒಳಗ ಬಂದು ನೀನು ಹಿಚಿಕ್ ಹೋಗ್ಬೇಕದ. ಮತ್ ಹೋಗ್ತಾ ಹೋಗ್ತಾ ನೀನ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿ ಎಲ್ಲಿ ಕುಂಡೆ ಅದು ನೀನ್. ಅವನ ಗಾಳಿ ಬಿಡಾತೈತಿ, ಕ್ಲಿಯರ್ ಆಗಿ ಕಾಣತೈತಿ. ದೆವ್ ಅಂತೆ, ದೆವ್ ಮುಕ್ಕಳೇ ಅಪ್ಪ. ದೆವ್ವಗಳ ಆಟ ಆಡ್ತೀನಿ, ನೀವೇ ನಮಗ್ ಸಂಬಂಧ ಇಲ್ಲ. ಟಾಟಾ ಬೈ ಬೈ. ಸೇಂಟ ಹರಿ ಸೇಂಟ. ಲಿಪ್ ಲಾಕ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ನಿಮಗೆ ಗೊತ್ತಾ? ಬನ್ನಿ ಫ್ರೆಂಡ್ಸ್, ಇವತ್ತು SST ಫಿಸಿಕ್ಸ್ ಕ್ಲಾಸ್ ಇಲ್ಲ, ಲಿಪ್ ಲಾಕ್ ಕ್ಲಾಸ್ ಐತೆ. 3ನೇದು ಕಿಸ್ಸಿಂಗ್ ಬರ್ನ್, ಫ್ಯೂ ಕ್ಯಾಲರೀಸ್ ಬಂದ್ಬಿಟ್ಟು ಬರ್ನ್ ಮಾಡುತ್ತೆ. ಇನ್ನ 4ನೇದು ನಿಮ್ಮ ಒಂದು ಹಲ್ಲಿಗೆ ಕ್ಯಾವಿಟಿ ಪ್ರಾಬ್ಲಮ್ ಇತ್ತು ಅಂತ ಹೇಳೋದಾದ್ರೆ ಇನ್ನು ಲಿಪ್ ಲಾಕ್ ಮಾಡ್ರೆ ಕ್ಯಾವಿಟಿನೂ ಕಮ್ಮಿ ಆಕತ್ತೆ ಹೇಳಕ್ ಹೋಗ್ಬಾರ್ದು. ಈ ಒಂದು ಲಿಪ್ ಲಾಕ್ ಮಾಡೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ರಿಸರ್ಚ್ ಪ್ರಕಾರ ದಿನದಲ್ಲಿ 2 to 3 ಟೈಮ್ಸ್ ಅನ್ನ ಕಿಸ್ ಮಾಡಿದೀರಾ ಅಂತ ಹೇಳೋದಾದ್ರೆ ನಿಮ್ಮ ಒಂದು ದೇಹ ಬಂದು ಹೆಲ್ತಿ ಆಗಿರುತ್ತಂತೆ. ಇಲ್ಲಿ ಮಟ್ಟ ಬಂದ್ರೆ ಅಂದ್ರೆ ಒಂದು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಕ್ ನಿಮಗ್ ಬಹಳ ತತ್ತಂಗಿಲ್ಲ ಅನ್ಕೋತಾನ.